ಬ್ಯಾಕ್. ನಾವಿವಾಗ ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿದ್ದೀವಿ. ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂದರೆ ನನ್ನ ಕೈಯಲ್ಲಿ ನೀವು ಗೋಲಿ ಸೋಡಾ ಬಾಟ್ಲಿ ನೋಡಿ ಗೊತ್ತಾಗಿರ್ಬೋದು. ಇದೊಂದು ಗೋಲಿ ಸೋಡಾ ತಯಾರಿಸುವಂಥ ಒಂದು ಕಂಪನಿದು, ಭಾರತ್ ಗೋಲಿ ಸೋಡಾ ಅಂತ. ತುಂಬ ಜನರಿಗೆ ಈ ಗೋಲಿ ಸೋಡಾ ಅನ್ನೋದು ಈಗ ಫೇವ್ರೇಟು. ಒಂದು 35 ವರ್ಷ ಹಿಂದೆ ನಾನು ಚಿಕ್ಕವನಿರಬೇಕಾದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರು ಕೂಲ್ ಡ್ರಿಂಕ್ಸ್ ಅಂತ ಬಂದಾಗ ಇದೇ ಫಸ್ಟ್ ಆಪ್ಷನ್ ಇತ್ತು ಸ್ನೇಹ. ಒಂದು ಶುಂಠಿ ಸೋಡಾ ಅಂತ ಸಿಗ್ತಿತ್ತು, ಆಮೇಲೆ ಒಂದು ನಾರ್ಮಲ್ ಸೋಡಾ. ಈ ಹಸಿರು ಕಲರಿನ ಗಾಜಿನ ಬಾಟ್ಲು ತುಂಬ ಜನರಿಗೆ ಈ ಚೈಲ್ಡ್ಹುಡ್ ನೆನಪಾಗಿರ್ಬೋದು, ಆಯಿತಾ, ಒಂಥರ ನಾಸ್ಟಾಲ್ಜಿಯಾ ಇದು. ಸೊ ಅದನ್ನು ಕುಡಿತಿದ್ವಿ. ಅದು ಏನಂದರೆ ಇದನ್ನು ತುಂಬಿಸೋಕ್ಕೆ, ಗೋಲಿ ಸೋಡಾ ಏನಿದೆ ಆ ಬಾಟ್ಲನ್ನು ತುಂಬಿಸೋಕ್ಕೆ ಒಂದು ಮೆಷಿನ್ ಬರ್ತಿತ್ತು, ಕೈಯಿಂದ ತಿರುಗಿಸಿ ಅದನ್ನು ಫಿಲ್ ಮಾಡ್ತಿದ್ರು. ಸೊ ಆಗಿನ ಕಾಲ. ಆಮೇಲೆ ಈ ಬೇರೆ ಬೇರೆ ತಂಪು ಪಾನೀಯಗಳ ಹಾವಳಿ ಸ್ಟಾರ್ಟ್ ಆದ ನಂತರ ಅದು ನಶಿಸಿಯೇ ಹೋಗಿತ್ತು ಒಂದು ಪಾಯಿಂಟ್ ತನಕ. ಅಂದರೆ ಎಲ್ಲೂ ಸಿಗ್ತಿರ್ಲಿಲ್ಲ ಅದು. ಈಗ ಏನಾಗಿದೆ ಅಂದರೆ ಆ ಸೈಕಲ್ ಪುನಃ ರಿಟರ್ನ್ ಆಗಿದೆ, ಆಯಿತಾ. ಈಗ ನೀವೊಂದು ಹೋಟ್ಲಿಗೆ ಹೋಗಿ ಫ್ರಿಜ್ ನೋಡ್ತಿದ್ದಂಗೆ ಅದರಲ್ಲಿ ಗೋಲಿ ಸೋಡಾ ತೋರ್ತು ಅಂದರೆ ಜನ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಈಗ ಗೋಲಿ ಸೋಡಾಕ್ಕೆ. ಯಾಕಂದರೆ ಆ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ, ವಾಪಸ್ ಹಳೇದು ಮರುಕಳಿಸ್ತೀವಿ ಅಂತೀವಲ್ಲ ಆ ಥರ ಆಗಿಬಿಟ್ಟಿದೆ. ಅಲ್ಲ, ಈಗ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಕೂಡ ಬರುತ್ತೆ. ಸಿಕ್ಕಾಪಟ್ಟೆ ಬೇರೆ ಬೇರೆ ಒಂದು 20-25 ಥರ ಫ್ಲೇವರ್ಸ್ ಇರ್ಬೋದು ಮಾರ್ಕೆಟಲ್ಲಿ ಹುಡುಕಿದ್ರೆ, ಆಯಿತಾ. ಸೊ ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಈ ಗೋಲಿ ಸೋಡಾ ತಯಾರಿಕೆ ಯಾವ ಥರ ಮಾಡ್ತಾರೆ, ಆಮೇಲೆ ತುಂಬ ಮುಖ್ಯವಾಗಿ ಏನಂದರೆ ಈ ಥರ ಒಂದು ಗೋಲಿ ಸೋಡಾ ಪ್ರಿಪ್ರೇಷನ್ ಪ್ಲ್ಯಾಂಟ್ ನೀವು ಹಾಕ್ತೀರ ಅಂತಿದ್ರೆ ಅದಕ್ಕೆ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಯಾವ ಥರ ಬಿಸ್ನೆಸ್ ಇದು ಎಲ್ಲ ನಿಮ್ಗೆ ತಿಳಿಸೋಣ ಅಂಥೇಳಿ ಬಂದಿದ್ದೀವಿ. ಸೊ ಈ ಕಂಪನಿ ಮಾಲಕರು ಏನಿದ್ದಾರೆ ಅವರು ಕೂಡ ಹಾಗೆ ಇದರ ಫ್ರ್ಯಾಂಚೈಸಿನ ಕೊಡ್ತಾರೆ ಅಲ್ವಾ. ಅಂದರೆ ನೀವು ನಿಮ್ಮ ಪ್ಲೇಸಲ್ಲಿ ಈ ಥರ ಒಂದು ಯೂನಿಟ್ ಹಾಕಬೇಕು ಅಂತಿದ್ರೆ ಇವರನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದರೆ ಇವರು ನಿಮಗೆ ಮೆಷಿನರಿಯಿಂದ ಹಿಡಿದು ಏನೆಲ್ಲ ಬೇಕಲ್ಲ ಇಕ್ವಿಪ್ಮೆಂಟ್ಸ್ ಅದಷ್ಟು ನಿಮ್ಗೆ ಪ್ರೊವೈಡ್ ಮಾಡಿ ಸೆಟಪ್ ಕೂಡ ಮಾಡಿ ಕೊಡ್ತಾರೆ. ಹಾಗಾಗಿ ಬನ್ನಿ, ಇದು ಹೆಂಗೆ ನಡೆಸ್ತಾರೆ, ಯಾವ ಥರ ಪ್ರೊಸೀಜರು ಏನೆಲ್ಲ ಇದೆ ಇದರಲ್ಲಿ, ಮೆಷಿನರೀಸ್ ಯಾವ ಥರ ಎಲ್ಲ ಬರುತ್ತೆ ಅದೆಲ್ಲ ನೋಡ್ಕೊಂಡು ಬರೋಣ. ನೋಡಿ ಕೆಲಸ ಎಷ್ಟು ಈಸಿ ಅಂತ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ನಮ್ಮ ಸ್ನೇಹ ಅವರೇ ನಿಂತಿದ್ದಾರೆ. ಇಲ್ಲೇ ಒಂದು ಕೆಲಸ ಕೊಡ್ಸೋದ ನಿಮಗೆ ಸ್ನೇಹ? ಈಸಿ ಉಂಟಲ್ಲ. ಇದೀಗ ಏನು ಗೊತ್ತಾ, ಇದರ ಫಸ್ಟ್ ಸ್ಟೇಜ್ ಅನ್ನೋದು ಈ ಥರ ಬಾಟಲ್ ಕ್ಲೀನಿಂಗ್, ಆಯಿತಾ. ಈ ಬಾಟಲ್ಸಲ್ಲೂ ಇವರು ನೋಡಿ ಗಾಜಿನ ಬಾಟ್ಲನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಗಾಜಿನ ಬಾಟ್ಲ್ ಏನಂದರೆ ಇದು ರೆಡಿಮೇಡ್ ಸಿಗುತ್ತೆ ನಿಮಗೆ, ಮ್ಯಾನುಫ್ಯಾಕ್ಚರಾಗೆ ಬರುತ್ತೆ. ಸೊ ತೋರಿಸೊಂದು ಬಾಟ್ಲು ಸ್ನೇಹ. ಓಕೆ ನೋಡಿ ಈ ರೀತಿ ಇದೆ. ಇವ್ರು ನೋಡಿ ಈ ಥರ ಇದ್ರ ಮೇಲೆ ಸ್ಟಿಕ್ಕರ್ ಅಲ್ಲ ಇದು, ಆಯಿತಾ, ಪ್ರಿಂಟನ್ನೇ ಮಾಡಿಸ್ತಾರೆ. ನೋಡಿ ಏನೇ ಮಾಡಿದರೂ ಬರಲ್ಲ. ಗಾಜಿನ ಬಾಟ್ಲಿನ ಅಡ್ವಾಂಟೇಜ್ ಏನಂದರೆ ಇದು ರೀಸೈಕಲ್ ಆಗುತ್ತೆ. ರೀಸೈಕಲ್ ಅಂದರೆ ಒಂದು ಬಾಟ್ಲನ್ನು ನೀವು 10-15 ಸಲ ಯೂಸ್ ಮಾಡ್ಬೋದು. ಇನ್ನೊಂದು ಬರುತ್ತೆ ನಿಮಗೆ ಈ ಪ್ಲಾಸ್ಟಿಕ್ ಬಾಟಲ್ಸು, ಅದರಲ್ಲೂ ಗೋಲಿ ಸೋಡಾ ಬರುತ್ತೆ ನಿಮಗೆ. ಅದೇನೆಂದರೆ ನಿಮಗೆ ಒನ್ ಟೈಮ್ ಯೂಸಿಗೆ. ಸೊ ಕಾಸ್ಟು ಹಾಗೆ ಇರುತ್ತೆ. ನಿಮಗೆ ಪ್ಲಾಸ್ಟಿಕ್ ಬಾಟಲ್ಸ್ ಆದರೆ ತುಂಬ ಕಡಿಮೆ ಕಾಸ್ಟಿಗೆ ಆಗುತ್ತೆ. ಬಟ್ ನಿಮ್ಗೆ ಗೊತ್ತಲ್ಲ ಇವಾಗ ಪ್ಲಾಸ್ಟಿಕ್ ಆಂದೋಲನ ನಡೀತಾ ಇದೆ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತೇಳಿ. ಸೊ ಅವ್ರವ್ರ ಇಷ್ಟ, ಜನ ಯಾವ ಥರ ಅದನ್ನು ಯೂಸ್ ಮಾಡ್ಕೋಬೇಕು ಮಾಡ್ಕೋತಾರೆ. ಸೊ ಎರಡೂ ಥರ ಆಪ್ಷನ್ಸ್. ಈಗ ನೀವು ಪ್ಲಾಸ್ಟಿಕ್ ಬಾಟಲ್ಸ್ ಇದೆ ಪ್ಲ್ಯಾಂಟ್ ಹಾಕೋತೀರ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಸಿಟಿಯಲ್ಲಿ ಕೇಟರ್ ಮಾಡ್ತಿದ್ದೀರಾ, ಕ್ವಿಕ್ ಕಾಮರ್ಸಲ್ಲಿ ಕೇಟರ್ ಮಾಡ್ತಿದ್ದೀರಾ ಅಂದರೆ ಈಗ ನೀವು ಒಂದು ಸಲ ಬಾಟ್ಲಿ ಕಳಿಸಿದ ನಂತರ ಜನರಿಗೆ ಹೋಗುತ್ತೆ ಅದು, ಆಮೇಲೆ ವಾಪಸ್ ಬರೋಲ್ಲ ನಿಮ್ಮ ಬಾಟ್ಲಿ. ಆವಾಗ ನೀವು ಒನ್ ಟೈಮ್ ಯೂಸಿದ ಬಾಟ್ಲನ್ನೇ ಯೂಸ್ ಮಾಡಬೇಕು. ಅಂಥ ಕೇಸಲ್ಲಿ ನಿಮಗೆ ಆ ಥರದ ಪ್ಲ್ಯಾಂಟ್ ಬೇಕು ಅಂದರೆ ಇವರು ನಿಮ್ಗೆ ಸಹಾಯ ಮಾಡ್ತಾರೆ. ಇಲ್ಲ ನೀವು ಪ್ರಾಪರಾಗಿ ಗಾಜಿಂದೇ ನೀವು ಸಪ್ಲೈ ಮಾಡ್ತೀರ ಅಂತಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಬಟ್ ಇದೇನೆಂದರೆ ರೀಸೈಕಲ್ ಮಾಡಬೇಕು ನೀವು. ಅಂದರೆ ಒಂದನ್ನು ಅಟ್ಲೀಸ್ಟ್ ಒಂದು 5-6 ಸಲ ರೊಟೇಷನ್ ಮಾಡಬೇಕು. ಗಾಜಿನ ಬಾಟ್ಲು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಕಂಪೇರ್ಡ್ ಟು ಪ್ಲಾಸ್ಟಿಕ್ ಬಾಟಲ್. ಓಕೆ ಸ್ನೇಹ, ಎಕ್ಸ್ಪ್ಲೇನ್ ಮಾಡೋದು ಏನು ಮಾಡ್ತಿದ್ದೀಯ ಅಂತೇಳಿ. ಫಸ್ಟ್ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಫಸ್ಟ್ ಬರುತ್ತಲ್ಲ ಕ್ರೇಟಲ್ಲಿ ಗಾಜಿನ ಬಾಟ್ಲು, ಓಕೆ, ಇದರಲ್ಲಿ ಏನಾದರೂ ಇರುವೆ ಅಥವಾ ಏನಾದರೂ ಧೂಳು ಗಿಳಿದ್ರೆ ಫಸ್ಟ್ ನಾವೇ ಕ್ಲೀನ್ ಮಾಡ್ಕೊಳ್ಬೇಕಾಯ್ತಾ. ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇದೀಗ ಏನಂದರೆ ಹೊರಗಡೆಯಿಂದ ಆಲ್ರೆಡಿ ಯೂಸ್ ಆಗಿ ಬಂದು ರೀಸೈಕಲ್ ಆಗಿ ಬಂದಿರುವಂಥದ್ದು ಇದು. ಇದು ಸೆಕೆಂಡ್ ಟೈಮು 3rd ಟೈಮು ಈ ಥರ ಯೂಸ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತೆ ನಿಮಗೆ, 1-2-3 ಡ್ರಾಪು ml ಆ ಥರ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಅದನ್ನು ಫಸ್ಟ್ ಕ್ಲೀನ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಇಡಬೇಕು. ಒಂದು ವೇಳೆ ನೀರು ಅದರಲ್ಲಿ ಬಿದ್ದು ಹೋಗಿಲ್ಲ ಅಂದರೆ ಇಲ್ಲಿ ಪೂರ್ತಿಯಾಗಿ ಸೊ ಈ ಥರ ಒಂದು ಟ್ರೇ ಸಿಗುತ್ತೆ ನಿಮಗೆ. ಸೊ ಅದರಲ್ಲಿ ನೀವು ಉಲ್ಟಾ ಇಟ್ಬಿಟ್ರೆ ಅದು ಹಾಗೆ ಅದರಲ್ಲಿರೋ ಏನು ನೀರು ಫಸ್ಟ್ ಲೆವೆಲ್ ಇದು ಕ್ಲೀನಿಂಗ್ ಆಗಿದೆ
ಅದೀಗ ಎಲ್ಲ ನೀರು ಇಳ್ಕೊಂಡು ಹೋಗಿಬಿಡುತ್ತೆ. ಸೊ ನೆಕ್ಸ್ಟ್ ಪ್ರಾಸೆಸ್ ನೋಡಿ, ತೊಳೆದಿರೋ ಎಲ್ಲ ಬಾಟಲ್ಸನ್ನು ಈ ಥರ ಒಂದು ಟ್ಯಾಂಕನ್ನು ಬಳಸಿ, ಇದರಲ್ಲಿ ಏನಂದರೆ ಲೈಟಾಗಿ ಸೋಪ್ ವಾಟ್ರು ಇರುತ್ತೆ, ಸೊ ಅದರಲ್ಲಿ ಮುಳುಗಿಸಿರ್ತಾರೆ. ಹತ್ರ 45 ಮಿನಿಟ್ಸ್ ಟು 1 ಅವರ್ ತನಕ ಇದನ್ನು ಮುಳುಗಿಸಿರ್ತಾರೆ. ಆವಾಗ ಏನಂದರೆ ಅದರಲ್ಲಿರೋ ಇನ್ನಷ್ಟು ಏನಾದರೂ ಉಳ್ಕೊಂಡಿದ್ರೆ, ಏನಾದರೂ ಒಂದು ಲಿಕ್ವಿಡ್ ಅಲ್ವಾ, ಸೊ ಹಾಗಾಗಿ ಅದರ ಪಸೆ ಇರುತ್ತೆ ಸ್ವಲ್ಪ ಅದೆಲ್ಲ ಹೋಗಿಬಿಡುತ್ತೆ. ಸೊ ಇದು ಬಂದು ಸೆಕೆಂಡ್ ಸ್ಟೇಜಲ್ಲಿ. ಸೊ ಈಗ ನಾವೇನಂದರೆ ಕ್ಲೀನಿಂಗ್ ಆಯಿತು. ಸೊ ಇದು ಮುಳುಗಿಸಿಟ್ಟ ನಂತರ ನೆಕ್ಸ್ಟ್ ಬರುತ್ತೆ ಈ ಬ್ರಷಿಂಗ್ ಯೂನಿಟ್ ಅಂತ ಬರುತ್ತೆ. ಸೊ ನೋಡಿ, ಇದು ಬ್ರಷಿಂಗ್ ಯೂನಿಟ್. ಇದು ಸೊ ಬಾಟಲ್ಸನ್ನು ಈ ಥರ ಬ್ರಷ್ ಹಾಕಿ ಒಳಗಿಂದ ತುಂಬ ಸ್ವಚ್ಛವಾಗಿ ಕ್ಲೀನ್ ಆಗುತ್ತೆ. ಇವಾಗ ಇದರಲ್ಲಿ ನೋಡಿ 2 ಥರ ಬ್ರಷ್ ಇರುತ್ತೆ. ಒಂದು ಒಳಗಿಂದ ಕ್ಲೀನ್ ಮಾಡೋಕ್ಕೆ, ಇನ್ನೊಂದು ಬಾಟಲ್ ಹೊರಗಡೆಯಿಂದ ಕ್ಲೀನ್ ಮಾಡೋಕ್ಕೂ ನೋಡಿ ನಿಮಗೆ ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದರ ಒಳಗಡೆ ನೀವು ನೋಡ್ಬೋದು ಬ್ರಷ್ ಇದೆ ಒಳಗಡೆಯಿಂದ ನೋಡಿ, ತಿನ್ ಬ್ರಿಸಲ್ಸ್ ಇದೆ ಅದರೊಳಗೆ. ಸೊ ಈ ಥರ ಒಂದು ಬಾಟ್ಲು ಕ್ಲೀನ್ ಆಗುತ್ತೆ. ಸೊ ಈ ಥರ ಎಲ್ಲ ಬಾಟಲನ್ನು ಕ್ಲೀನ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಮ್ಯಾನ್ಯುವಲ್ ವರ್ಕ್ ಇರುತ್ತೆ, ಹಾಗಾಗಿ ನಿಮಗೊಬ್ಬರು ಬೇಕು ಎಂಪ್ಲಾಯ್ ಈ ಕೆಲಸ ಮಾಡೋಕ್ಕೆ. ಬ್ರಷಿಂಗ್ ಯೂನಿಟ್ ಆದ ನಂತರ ನೆಕ್ಸ್ಟ್ ಬರೋದು ರಿನ್ಸಿಂಗ್ ಯೂನಿಟು. ರಿನ್ಸಿಂಗ್ ಯೂನಿಟಲ್ಲಿ ನೋಡಿ ಈ ಥರ ನಿಮಗೆ ಒಂದು ಮಷಿನ್ ಸಿಗುತ್ತೆ. ಸೊ ಇದರಲ್ಲಿ ಏನಂದರೆ RO ವಾಟರ್ ಯೂಸ್ ಆಗುತ್ತೆ, ಆಮೇಲೆ ಬಿಸಿ ನೀರೇ ಯೂಸ್ ಆಗುತ್ತೆ. ಸೊ ನಾವಾಗ ಏನು ಟ್ರೈ ಇದೆಯಲ್ಲ ಅದನ್ನು ಹಿಂಗೆ ಒಳಗಿಟ್ಟಾಗ ನೋಡಿ, ಸೊ ಅಲ್ಲಿ ಒಳಗಿಂದ ಫುಲ್ಲು ಜೆಟ್ ಸ್ಪೀಡಲ್ಲಿ ನೀರು ಬಂದು ಅದಷ್ಟು ಕ್ಲೀನಾಗಿಬಿಡುತ್ತೆ ನೋಡಿ. ಸೊ ಇದಕ್ಕೆ ರಿನ್ಸಿಂಗ್ ಯೂನಿಟ್ ಅಂತ ಹೇಳ್ತಾರೆ. ಸೊ ಈ ಥರ ಮಾಡೋದ್ರಿಂದ ಫೈನಲಿ ಬಾಟ್ಲ್ ಏನಿರುತ್ತೆ ಅದು ರೀಯೂಸಿಗೆ ರೆಡಿ ಆಗಿಬಿಡುತ್ತೆ. ಯಾವುದೇ ಥರ ಅದರಲ್ಲಿ ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ಏನೇ ಥರದ್ದು ಕಸ ಅಥವಾ ನಿಮ್ಮ ಉಳಿದಿರುವಂಥ ದ್ರಾವಣ ಅದು ಏನೇ ಇದ್ದರೂ ಅದು ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ಹೊಸದಾಗಿ ಬಂದಾಗ ಯಾವ ಥರ ಇರುತ್ತೆ ಬಾಟಲ್ ನೋಡಿ, ಅದೇ ಥರ ವಾಪಸ್ ಆಗಿಬಿಡುತ್ತೆ. ಇದು ಬಂದು ಮೇಯ್ನ್ ಇಂಗ್ರೀಡಿಯೆಂಟು. ಯಾವುದೇ ಥರ ನೀವು ಈ ಥರ ತಂಪು ಪಾನೀಯ ಮಾಡ್ತೀರಂತಿದ್ರೆ ಸಕ್ಕರೆ ಇಲ್ಲದೆ ಮಾಡೋಕ್ಕಾಗಲ್ಲ. ಇನ್ನೊಂದಿದೆ, ಸಕ್ಕರೆ ಇಲ್ಲದೇನೂ ಮಾಡೋಕ್ಕಾಗತ್ತೆ ಆಯಿತಾ. ಮಾರ್ಕೆಟಲ್ಲಿ ಸ್ವೀಟ್ನರ್ಸ್ ಅಂತ ಸಿಗುತ್ತೆ, ಅದ್ರ ಜೊತೆಗೆ ಎಸೆನ್ಸ್ ಮಿಕ್ಸ್ ಮಾಡಿದರೆ ಸಕ್ಕರೆ ಬಳಸಿ ಮಾಡೋ ಹಾಫ್ ಕಾಸ್ಟಲ್ಲಿ ನೀವು ಸೋಡನ್ನು ಮಾಡ್ಬೋದು. ಬಟ್ ಅದು ತುಂಬ ಡೇಂಜರು. ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಇರುತ್ತೆ, ಆಮೇಲೆ ಜೀವಕ್ಕಂತೂ ಸಿಕ್ಕಾಪಟ್ಟೆ ಹಾನಿಕಾರಕ. ಇದು ಅದಕ್ಕೆ ಕಂಪೇರ್ ಮಾಡಿದರೆ ಎಷ್ಟೋ ಸೇಫ್ ಇದು. ಸೊ ಸಕ್ಕರೆ ಮೇಯ್ನ್ ಇಂಗ್ರೀಡಿಯೆಂಟು. ಸೊ ಇದು ಏನಂದರೆ ಈ ಸಕ್ಕರೆನ ಈ ಥರ ಒಂದು ಮೆಷಿನ್ ಸಿಗುತ್ತೆ ಆಯಿತಾ. ಈ ಮೆಷಿನಲ್ಲಿ ಹಾಕಿಬಿಟ್ಟು ಫಸ್ಟ್ ಪಾಕ ರೆಡಿ ಮಾಡ್ತಾರೆ. ಅದಕ್ಕೆ ಇಷ್ಟೇ ಕನ್ಸಿಸ್ಟೆನ್ಸಿ ಅಂತ ಬೇಕು. ಸೊ ಈ ಮೆಷಿನಲ್ಲಿ ಅದು ರೆಡಿ ಆಗುತ್ತೆ. ಆಮೇಲೆ ಯಾವ ಫ್ಲೇವರ್ ಯೂಸ್ ಮಾಡ್ತೀರೋ ಅದರ ಎಸೆನ್ಸನ್ನು ನೀವು ಅದರಲ್ಲಿ ಹಾಕಿ ನಿಮಗೆ ಏನು ಸಿರಪ್ ಇದೆ ಅದು ಫಸ್ಟ್ ರೆಡಿ ಆಗಿಬಿಡುತ್ತೆ ಇಲ್ಲಿ. ಸೊ ನೋಡಿ, ಕ್ಲೀನಾಗಿ ಬಾಟಲ್ಸ್ಗಳಿಲ್ಲಿ ಬಂದಿದೆ. ಇವಾಗ ನಾವೇನೆಂದರೆ ಇದಕ್ಕೆ ನಾವು ಸಿರಪ್ಪನ್ನು ಫಿಲ್ ಮಾಡಬೇಕು. ಸೊ ಇದು ಬಂದುಬಿಟ್ಟು ಸಿರಪ್ ಫಿಲ್ಲಿಂಗ್ ಮೆಷಿನ್ ಇದು. ಇದರಲ್ಲಿ ಒಂದು ನಿರ್ದಿಷ್ಟವಾದ ಕ್ವಾಂಟಿಟಿ ಸೆಟ್ ಆಗಿರುತ್ತೆ. ನಾರ್ಮಲಿ ಈ ಥರ ಗೋಲಿ ಸೋಡಾ ಮಾಡೋಕ್ಕೆ 35 ml ಸಿರಪ್ಪನ್ನು ಹಾಕ್ತಾರೆ ಇವರು. ಸೊ ಅಷ್ಟೇ ಇದರಲ್ಲಿ ಬಂದು ಬೀಳುತ್ತೆ. ಸೊ ಈಗ ಏನಂದರೆ ಎಟ್ ಎ ಟೈಮ್ ನೋಡಿ 2 ಹೆಡ್ಸ್ ಇದೆ ಇದಕ್ಕೆ. ಸೊ ಎಟ್ ಎ ಟೈಮ್ 2 ಬಾಟ್ಲ್ ಫಿಲ್ ಆಗ್ತಾ ಹೋಗುತ್ತೆ. ಸೊ ಈಗ ನೋಡಿ ಇವರು ಗ್ವಾವಾ ಫ್ಲೇವರನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನೋಡಿ ಇದರಲ್ಲಿ ಈಗ ಫಿಲ್ ಆಗಿದೆ, ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟೇ ಬೇಕಾಗಿರೋದು ಆ್ಯಕ್ಚುಲಿ. ಸೊ ಇದಿಷ್ಟೇ ಫಿಲ್ ಆಗಿಬಿಡುತ್ತೆ. ಸೊ ಇದು ನೋಡಿ ಕಂಪ್ರೆಸರು. ಆಮೇಲೆ ಇಲ್ಲಿ ನೋಡ್ತಿರೋದು ನೀವು RO ಪ್ಲ್ಯಾಂಟ್ ಇದು. ಆಮೇಲೆ RO ಪ್ಲ್ಯಾಂಟಿಂದ ನೀರು ಇಲ್ಲಿ ಕಾರ್ಬೋನೇಟೆಡ್ ಆಗಿ ಬರುತ್ತೆ. ಕಾರ್ಬೋನೇಟ್ ಅಂದರೆ ಇದು CO2 ಯೂನಿಟ್, ಇದು ಕಾರ್ಬನ್ ಡೈಆಕ್ಸೈಡ್ನ ಯೂನಿಟ್ಟು. ಸೊ ಇಲ್ಲಿ ಅದು ಸೆಟ್ಟಾಗಿ ಆಮೇಲೆ ಇಲ್ಲಿಂದ ಮೆಷಿನಿಗೆ ಹೋಗುವಂಥದ್ದು. ಇದೀಗ ಈ ಮೆಷಿನ್ ಏನಿದೆ ಇದು 6 BPM ಮೆಷಿನ್ ಇದು. ಅಂದರೆ ನಿಮಿಷಕ್ಕೆ ನೀವು 6 ಬಾಟ್ಲ್ಗಳನ್ನು ರೆಡಿ ಮಾಡ್ಬೋದು. ಇದೇನೆಂದರೆ ನಿಮಗೆ ಕಾರ್ಬೋನೇಟೆಡ್ ವಾಟರ್ ಏನಿದೆ ಅದನ್ನು ಇದರಲ್ಲಿ ತುಂಬಿಸಿ, ಸೋಡಾದಲ್ಲಿ ತುಂಬಿಸಿ, ಆಮೇಲೆ ಗೋಲಿ ಏನಿರುತ್ತೆ ಒಳಗೆ ಅದು ಪ್ರೆಷರಿಗೆ ಲಾಕ್ ಆಗಿಬಿಡುತ್ತೆ ಇದರಿಂದ ಹೊರಗೆ ಬರ್ಬೇಕಾದ್ರೆ. ಸೊ ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಸೊ ಎಟ್ ಎ ಟೈಮ್ ನೋಡಿ 2 ಬಾಟ್ಲ್ ತೆಗೆದು ಈ ಥರ ಇಡಬೇಕು ನೀವು ಒಳಗಡೆ. ಸೊ ಇದಕ್ಕೆ ಕ್ರೌನಿಂಗ್ ಇಲ್ಲ, ಕ್ಯಾಪ್ ಹಾಕಬೇಕಂತಿಲ್ಲ. ಒಳಗಿರೋ ಏನು ನಿಮಗೆ ಗೋಲ್ ಇರುತ್ತಲ್ಲ ಅದೇ ನಿಮಗೆ ಪ್ರೆಷರಿಗೆ ಲಾಕ್ ಆಗಿಬಿಡುತ್ತೆ. ಆಮೇಲೆ ಅದೇ ಕ್ಯಾಪ್ ಥರ ವರ್ಕ್ ಆಗಿಬಿಡುತ್ತೆ. ಇದೀಗ ಫಿಲ್ಲಿಂಗ್ ಆಗ್ತಾಯಿದೆ ಒಳಗಡೆ. ಎಸ್ ನೋಡಿ, ಈ 2 ಬಾಟ್ಲ್ ರೆಡಿ ಆಯಿತು. ಗ್ವಾವಾ ಫ್ಲೇವರ್ ಇದು. ಈಗೇನಂದರೆ ಹೊರಗಡೆಯಿಂದ ಎಲ್ಲರೂ ಸಿರಪ್ಪಿನ ಅಂಟಿದ್ರೆ ಅದು ಹೋಗಲಿ ಅಂಥೇಳಿ ಈ ಥರ ನೀರಲ್ಲಿ ಮುಳುಗಿಸಿ ಆಮೇಲೆ ಇದು ಸೀದಾ ಹೋಗಿಬಿಡುತ್ತೆ ನಮ್ಮ ಸೇಲ್ಸಿಗೆ.
ಇಷ್ಟೇ ಕೆಲಸ ಇರೋದು. ತುಂಬ ಈಸಿಲಿ ನೋಡಿ ರೆಡಿ ಆಯಿತು. ಕಲರು ತುಂಬ ಅಟ್ರಾಕ್ಟಿವ್ ಆಗಿ ತೋರ್ತಾ ಇದೆ. ಈಗ ಬಿಡಿ, ಗೋಲಿ ಸೋಡಾದಲ್ಲಿ ಎಷ್ಟು ಫ್ಲೇವರ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಫ್ಲೇವರ್ಸ್ ರೆಡಿ ಆಗಿಬಿಟ್ಟಿದೆ. ಮೊದಲಿನ ಥರ ಬರೀ ಶುಂಠಿ ಸೋಡಾ ಆ ಥರ ಅಲ್ಲ. ಈಗ ಗೋಲಿ ಸೋಡಾ ಒಂಥರ ಏನು ಹೇಳ್ಬೋದು, ರೀಬ್ರ್ಯಾಂಡ್ ಆಗಿ ಹೊರಗೆ ಬಂದಿದೆ. ಹಾಗಾಗಿ ಜನರು ಇಷ್ಟಪಡ್ತಿದ್ದಾರೆ ಇವಾಗ. ನೋಡಿ, ಒಂದು ಬಾಟ್ಲು ನಮ್ಮ ಕೈಗೆ ಸಿಗಬೇಕಾದ್ರೆ ಇಷ್ಟೆಲ್ಲ ಪ್ರಾಸೆಸ್ ಇದೆ. ಸೊ ಬೇಸಿಕ್ಲಿ ನಿಮಗೆ ಈ ಥರ ಒಂದು ಗೋಲಿ ಸೋಡಾ ಫ್ಯಾಕ್ಟ್ರಿನ ಹಾಕ್ತೀರಾ ಅಂತಿದ್ರೆ ಒಂದು 600 ಸ್ಕ್ವೇರ್ ಫೀಟ್ ಟು 1000 ಸ್ಕ್ವೇರ್ ಫೀಟ್ ನಿಮ್ಮ ಹತ್ರ ಸ್ಪೇಸ್ ಇದೆ ಅಂತಾದರೆ ಇಡೀ ಒಂದು ತಾಲೂಕಿಗೆ ನೀವು ಕೇಟರ್ ಮಾಡೋಷ್ಟು ಗೋಲಿ ಸೋಡಾನ ಮಾಡ್ಬೋದು. ಮತ್ತು ಈ ಥರ ಒಂದು ಮೆಷಿನ್ ಇದೆ ಅಂದ್ಕೊಳ್ಳಿ, ನಿಮಗೆ ದಿನಕ್ಕೆ ಆರಾಮಾಗಿ ಒಂದು 1500 ಟು 2000 ಬಾಟಲ್ಸ್, ಅಂದರೆ ನಿಮ್ಮ ಶಿಫ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 8 ಗಂಟೆ ಕೆಲಸ ಮಾಡ್ತೀರ ಅಂದ್ಕೊಳ್ಳಿ, ಆರಾಮಾಗಿ ನೀವೊಂದು 1500 ಬಾಟ್ಲನ್ನು ನೀವು ರೆಡಿ ಮಾಡ್ಕೋಬೋದು ಪ್ರತಿದಿನ. ಸೊ ಇನ್ನು ನಿಮ್ಮ ಮಲ್ಟಿಪಲ್ಸ್ ಈ ಥರದ್ದು 2 ಮೆಷಿನ್ ಹಾಕಿದರೆ ಇನ್ನೂ ಜಾಸ್ತಿ ಬರುತ್ತೆ. ಆಮೇಲೆ ಇದರಲ್ಲೇ ಹೆವಿ ವೇರಿಯಂಟ್ಸ್ ಇದೆ. ಬಟ್ ಏನಂದರೆ ನಿಮ್ಗೆ ಗೊತ್ತಲ್ಲ, ತುಂಬ ಆಟೋಮೇಷನ್ ಮಾಡೋಕ್ಕೆ ಹೋದರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಮೆಷಿನ್ಗಳು ನಿಮಗೆ ಹಾರ್ಡ್ಲಿ ಒಂದು 2.5 ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ. ಮತ್ತು ಈ ಎಂಟೈರ್ ಇಷ್ಟು ಮೆಷಿನರೀಸ್ ಇದೆಯಲ್ಲ, ನಿಮ್ಮ ಸ್ಟಾರ್ಟಿಂಗಿಂದ ನಾವು ಕ್ಲೀನಿಂಗ್ ಪ್ರಾಸೆಸ್ಸಿಂದ ಹಿಡಿದು ಆ ಬ್ರಷಿಂಗ್ ಮೆಷಿನ್ ತೋರಿಸಿದ್ವಿ, ರಿನ್ಸಿಂಗ್ ಮೆಷಿನ್ ತೋರಿಸಿದ್ವಿ, CO2 ಯೂನಿಟನ್ನು ತೋರಿಸಿದ್ವಿ, ಕಂಪ್ರೆಸರ್ ಇದೆ, ಆಮೇಲೆ ಈ ಮೆಷಿನ್ ಇದೆ, ಆಮೇಲೆ ಫಿಲ್ಲರ್ ಮೆಷಿನ್ ಇದೆ, ಸಿರಪ್ ಫಿಲ್ ಮಾಡೋವಂಥದ್ದು. ಇದಿಷ್ಟು ನಿಮಗೆ ಬೇಕು ಅಂತಿದ್ರೆ ಒಂದು ಫುಲ್ ಪ್ಯಾಕೇಜ್ ನಿಮಗೆ ಮ್ಯಾಕ್ಸಿಮಮ್ ಒಂದು 17 ಲ್ಯಾಕ್ ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಆಯಿತಾ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಅವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಕೊಟ್ಟಿರ್ತೀನಿ, ಇದರ ಓನರ್ ಅವರದ್ದು. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಖುಷಿಯಲ್ಲಿ ಒಪ್ಕೊಂಡಿದ್ದಾರೆ, ಆಯಿತಾ. ನಾವು ಮಾತ್ರ ಅಲ್ಲ, ಬೇರೆಯವರು ಗ್ರೋ ಆಗಲಿ, ಈ ಥರದ್ದು ಯೂನಿಟ್ಸ್ ಹಾಕ್ತೀರಾ ಅಂತಿದ್ರೆ ನೀವು ಒದ್ದಾಡೋದೇ ಬೇಡ, ನಾನೇ ಅವ್ರಿಗೆ ಹೆಲ್ಪ್ ಮಾಡಿ ಕೊಡ್ತೀನಿ, ಕಂಪ್ಲೀಟ್ ಸೆಟಪ್ಪಿಗೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಈ ಯೂನಿಟ್ಟು ಈ ಥರದ್ದು ನೀವು ಅದೇ ಮಲ್ಟಿಪಲ್ಸ್ ಹಾಕ್ತಾ ಹೋದರೆ, ಅಥವಾ ಇದಕ್ಕಿಂತ ದೊಡ್ಡ ಮೆಷಿನ್ಸ್ ಬರುತ್ತೆ, 8 BPM ಮೆಷಿನ್ಸ್ ಬರುತ್ತೆ, 16 BPM ಮೆಷಿನ್ ಬರುತ್ತೆ, 32 BPM ಮೆಷಿನ್ ಬರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ನೀವು ಜಾಸ್ತಿ ಫಾಸ್ಟಾಗಿ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಫೈನಲ್ ಒಂದು ಪ್ರಾಸೆಸ್ ಇದೆ, ಅದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಫ್ಲೇವರ್ಸ್ ಬೇರೆ ಥರ ಯಾವ್ಯಾವ ಫ್ಲೇವರ್ ಇದೆ ಅದಕ್ಕೆ ತಕ್ಕನಾಗಿ ಸ್ಟಿಕ್ಕರ್ ಅಂಟಿಸಿದ್ರೆ ಮುಗಿದೋಯ್ತು ಕೆಲಸ. ಆರೆಂಜ್ ಇದೆ ನೋಡಿ, ಜೀರಾ ಅಂತೂ ಈಗ ತುಂಬಾ ಫೇಮಸ್ಸು. ಆಮೇಲೆ ಬ್ಲೂಬೆರಿ ಇದೆ. ಆ್ಯಂಡ್ ಫೈನಲಿ ನೋಡಿ ಸರ್, ಫ್ರೆಶ್ಶಾಗಿ ರೆಡಿಯಾಗಿದ್ದಿದ್ದು ರೆಡ್ ಗುವಾವಾ. ಈ ಥರ ಲೇಬಲ್ ಅಂಟಿಸ್ಬಿಟ್ರೆ ಇನ್ನು ಸೀದಾ ಅಂಗಡಿಗೆ ಹೋಗಿ ಸೇಲ್ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಇದು ಒಳ್ಳೆ ರೆಫ್ರಿಜಿರೇಟ್ ಮಾಡಿ ಚಿಲ್ಲಾಗಿರೋದನ್ನು ಕೊಡಬೇಕು ಜನರಿಗೆ, ಖುಷಿಯಾಗತ್ತೆ. ಅದು ಈಗ ಬೇಸಿಗೆಗಾಲನೂ ಬರ್ತಾಯಿದೆ, ಈ ಥರ ಐಟಮ್ಸ್ಗಳ ಸೇಲ್ ಅಂತೂ ಹೆವಿಯಾಗಿರುತ್ತೆ ಸೀಸನಲ್ಲಿ. ಈಗಷ್ಟೇ ಫ್ರೆಶ್ಶಾಗಿ ರೆಡಿಯಾಗಿದ್ದ ಬಾಟ್ಲ್ ನೋಡಿ, ಓಪನ್ ಮಾಡೋಣ ಒಂದು. ಆ ಓಪನ್ ಮಾಡಿದಾಗ ಗೋಲಿ ಸೌಂಡ್ ಇದೆಯಲ್ಲ, ಅದೇ ಖುಷಿಯಾಗುತ್ತೆ ಕಂಡ್ರೆ, ಒಂಥರ ಕಿಕ್ ಅದು. ಹಾಂ, ಓಪನ್ ಮಾಡಿ ಸರ್ ನೋಡೋಣ. ಆ ಸೌಂಡ್ ನೋಡಿ, ಓ ಮೈ ಗಾಡ್, ವಾವ್, ಸೂಪರ್. ಇದೊಂದು ನೋಡಿ, ಈ ಥರ ಒಂದು ಸ್ಟ್ಯಾಂಡ್ ಮಾಡಿಬಿಟ್ಟು ಅಂಗಡಿ ಹೊರಗಿಟ್ಟ ಅಂದರೆ ಜನ ಹುಡ್ಕೊಂಡು ಬರ್ತಾರೆ, ಗೋಲಿ ಸೋಡಾ ಇದೆ ಇಲ್ಲಿ ಅಂತೇಳಿ ಗೊತ್ತಾಗುತ್ತೆ ಅವರಿಗೆ. ಸೊ ನಮಗೆ ಏನು ತೋರಿಸ್ಲಿಕ್ಕಾಗತ್ತೆ ಅಷ್ಟು ನಿಮ್ಗೆ ತೋರಿಸಿದ್ದೀವಿ. ಇನ್ನು ನಿಮಗೆ ಡೀಟೇಲ್ಡಾಗಿ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಇವರ ನಂಬರನ್ನು ನಾನು ಕೊಟ್ಟಿರ್ತೀನಿ, ನೀವು ಇಲ್ಲಿ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು, ಇಲ್ಲ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ಬೋದು. ನಾನು ಹೇಳಿದ್ನಲ್ಲ, ನಿಮಗೆ ಈ ಥರ ಬಿಸ್ನೆಸ್ ಸೆಟಪ್ ಮಾಡಬೇಕಂದ್ರೆ ಇವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಫ್ರ್ಯಾಂಚೈಸಿನ ಕೊಡ್ತಾ ಇದ್ದಾರೆ. ಸೊ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ, ಆಮೇಲೆ ತುಂಬ ಮಿನಿಮಮ್ ಎಂಪ್ಲಾಯೀಸ್ಗಳ ಜೊತೆಗೆ ನೀವು ಇದನ್ನು ಸೆಟಪ್ ಮಾಡ್ಬೋದು, ಆಯಿತಾ. ತುಂಬ ಏನು ನೋಡಿದ್ರಲ್ಲ, ಒಂದು ಕ್ಲೀನಿಂಗಿಗೆ, ಆಮೇಲೆ ಫಿಲ್ಲಪ್ಪಿಗೆ ಒಬ್ಬರು ಬೇಕು, ಆಮೇಲೆ ಅಲ್ಲಿ ತುಂಬಿಸೋಕ್ಕಿದೆಯಲ್ಲ. ಸೊ ಒಂದು 5-6 ಎಂಪ್ಲಾಯೀಸ್ ಇದ್ದರೂ ನಿಮ್ಗೆ ಸಾಕಾಗುತ್ತೆ. ಅದರಲ್ಲೇ ನೀವು ಸೆಟಪ್ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ಸನ್ನು ಮಾಡ್ಬೋದು. ಇನ್ನು ನಿಮ್ಮ ಕೆಲಸ ಏನಂದರೆ ಹೊರಗಡೆ ಮಾರ್ಕೆಟಿಗೆ ಹೋಗಿ ಇದನ್ನು ಕೊಡುವಂಥದ್ದು. ಸೊ ಒಂದು ತಾಲೂಕು ಮಟ್ಟದಲ್ಲಿ ಮಾತಾಡೋಕ್ಕೆ ಹೋದರೆ ಒಂದು ಈ ಥರ ಮೆಷಿನ್ ಹಾಕ್ಕೊಂಡು ನೀವು ಇಡೀ ತಾಲೂಕಿಗೆ ಸಪ್ಲೈ ಮಾಡ್ಬೋದು. ಇನ್ನು ದೊಡ್ಡ ಸ್ಕೇಲಲ್ಲಿ ಮಾಡ್ತೀರಂತಿದ್ರೆ ಇನ್ವೆಸ್ಟ್ಮೆಂಟ್ ದೊಡ್ಡದಾಗ್ತಾನೆ ಹೋಗುತ್ತೆ. ಸೊ ಯಾವುದಕ್ಕೂ ನೀವು ಇವ್ರ ಹತ್ರ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ, ಆಯಿತಾ. ಈ ವಿಡಿಯೋದಲ್ಲಿ ನಿಮಗೆ ನಾವು ಚೂರು ಪಾರೇನೋ ಹೇಳಿದ್ದೀವಿ,
ಎಂಟೈರ್ ಡೀಟೇಲ್ ನಿಮ್ಗೆ ಏನು ಸ್ಟಾರ್ಟಿಂಗಿಂದ A to Z ಇವರು ನಿಮಗೆ ಗೈಡ್ ಮಾಡೋಕ್ಕೆ ರೆಡಿ ಇದ್ದಾರೆ. ಆಮೇಲೆ ಟ್ರೈನಿಂಗ್ ಕೂಡ ಕೊಡ್ತಾರೆ ಆಯಿತಾ, ಯಾವ ಥರ ಸೆಟಪ್ ಮಾಡಬೇಕು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಸೊ ಒಟ್ಟಾರೆ ನಮಗೂ ಒಂದು ಹೊಸ ವಿಷಯ ತಿಳಿಯೋಕ್ಕೆ ಬಂತು. ಇಷ್ಟು ದಿನ ನಾವು ಗೋಲಿ ಸೋಡಾ ಕೈಯಲ್ಲಿ ಇಟ್ಕೊಂಡು ಕುಡಿತಿದ್ವಿ ಅಷ್ಟೇ, ಬಟ್ ಅದರ ಹಿಂದೆ ಈ ಥರ ಎಲ್ಲ ಟೆಕ್ನಾಲಜಿ ಇದೆ ಅಂತೇಳಿ ನಮ್ಗೆ ಇವತ್ತಿಗೆ ಗೊತ್ತಾಯಿತು. ಸ್ನೇಹಂಗಂತೂ ನನಗಂತೂ ಗೋಲಿ ಸೋಡಾದಲ್ಲಿ ಲೆಮನ್ ಫ್ಲೇವರ್ ತುಂಬ ಇಷ್ಟ, ಜಿಂಜರ್ ಫ್ಲೇವರ್. ಹೌದು, ನಾವು ನಮ್ಮ ಮಾಮನ ಮನೆಗೆ ಹೋದಾಗ ಸ್ನೇಹ ಯಾವತ್ತು ನೋಡಿದ್ರು ಲೆಮನ್ ಫ್ಲೇವರ್, ಆಮೇಲೆ ಜಿಂಜರ್ ಫ್ಲೇವರ್ ಅಂತೂ ಮೊದಲಿಂದ ಬಿಡಿ, ಅದು ಶುಂಠಿ ಸೋಡಾ ಅಂತಲೇ ಹೆಸರು ಅದಕ್ಕೆ. ಸೊ ಅದೆಲ್ಲ ನಿಮ್ಗೆ ಯಾವ್ದೆಲ್ಲ ಫ್ಲೇವರ್ ಇಷ್ಟ ಆಗುತ್ತೆ ಗೋಲಿ ಸೋಡಾ ನೀವು ಟೇಸ್ಟ್ ಮಾಡಿದ್ರೆ ಸೊ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಬಿಸ್ನೆಸ್ ನಿಮಗೂ ಮಾಡಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಹಾಕಿರ್ತೀವಿ ನಾವು, ದಯವಿಟ್ಟು ಅವರಿಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಮತ್ತೆ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್, ಸಿ ಯು.